ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ಗುರು ಪೂರ್ಣಿಮೆ ಅಂದ್ರೆ ಏನು, ಅದರ ಉದ್ದೇಶದ ಬಗ್ಗೆ ಇವತ್ತು ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸನಾತನ ಸಂಸ್ಥೆಯ ಪ್ರತಿನಿಧಿ ಗಿರೀಶ್ ಹೆಗ್ಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಜುಲೈ 29 ಆಷಾಢ ತಿಂಗಳಲ್ಲಿ ಗುರು ಪೂರ್ಣಿಮೆ ಆಚರಿಸಲಾಗ್ತದೆ. ಗುರು ಪೂರ್ಣಿಮೆ ಅಂದ್ರೆ ಏನು, ಅದರ ಮಹತ್ವವನ್ನು ತಿಳಿಸಬಹುದಾ? ಖಂಡಿತ. ಎಲ್ರಿಗೂ ಕೂಡ ಜುಲೈ 29ರಂದು ಆಷಾಢ ಹುಣ್ಣಿಮೆಯಂದು ಈ ಒಂದು ಗುರುಪೂರ್ಣಿಮೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಸಮಸ್ತ ಸಜ್ಜನರಿಗೆ, ಭಕ್ತರಿಗೆ, ಗುರುಭಕ್ತರಿಗೆ ವಿಶೇಷವಾದಂತಹ ಶುಭ ದಿನ ಅದು. ಆ ಒಂದು ದಿನ ನಾವು ಗುರುಗಳಿಗೆ ವಿಶೇಷವಾಗಿ ನಮ್ಮ ಕೃತಜ್ಞತೆಯನ್ನು ಅರ್ಪಿಸುವಂಥ ದಿನ ಆಗಿರ್ತದೆ. ಅಂದರೆ ಗುರು ಅನ್ನುವಂಥದ್ದು ಶಿಷ್ಯನ ಜೀವನದಲ್ಲಿ ಬಹಳ ಮಹತ್ವ ಇರುತ್ತೆ. ಇಡೀ ಶಿಷ್ಯನ ಜೀವನದ ಸಾರ್ಥಕತೆ ಗುರುವಿನ ಕೃಪೆಯನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಗುರುಗಳು ಅಂದರೆ ನಮ್ಮನ್ನು ಜನನ ಮರಣ ಚಕ್ರದಿಂದ ಪಾರು ಮಾಡುವರು ಇರ್ತಾರೆ. ಹಾಗಾಗಿ ಅಂತಹ ಒಂದು ಮಹಾತ್ಮೆಯನ್ನು ಹೊಂದಿರುವಂತಹ ಗುರುಗಳಿಗೆ, ಆ ಗುರುಗಳಿಂದ ಪಡೆಯುವಂತಹ ಋಣಕ್ಕೆ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಾಂಕೇತಿಕವಾಗಿ ಅವರೇನು ಮಾಡ್ತಾರೆ, ಶಿಷ್ಯರು ಆ ದಿನದಂದು ಒಂದು ಗೌರವಪೂರ್ಣವಾಗಿ ಪೂಜೆಯನ್ನು ಮಾಡಿ ಆ ಒಂದು ಗೌರವವನ್ನು ಸಮರ್ಪಿಸಲಿಕ್ಕೆ ಇರುತ್ತೆ. ಅಂದರೆ ಕೃತಜ್ಞತೆಯನ್ನು ಅರ್ಪಿಸುವಂತಹ ದಿನ ಅಂತ ಹೇಳ್ಬೋದು. ಹಾಗೆ ಅಂತಹ ಒಂದು ದಿನ ಎಲ್ಲ ಶಿಷ್ಯರಿಗೂ ಕೂಡ ಅತ್ಯಂತ ಶ್ರೇಷ್ಠವಾದ ದಿನ ಆಗಿರುತ್ತೆ. ಸರ್, ಗುರು ಪೂರ್ಣಿಮೆಯನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು? ಅದೇ ಅಂದರೆ ನಮ್ಮ ಈ ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯ ಪರಂಪರೆಯನ್ನು ಅನಾದಿ ಕಾಲದಿಂದ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಪ್ರತಿಯೊಂದು ಜೀವಿಯೂ ಕೂಡ, ಅಂದರೆ ನಾವು ಈ ಜನ್ಮಕ್ಕೆ ಬಂದ ಮೇಲೆ ಈ ಒಂದು ಜೀವನವನ್ನು ಕಳೆದು ಮತ್ತೆ ಮರಣದ ನಂತರ ಹಾಗೆ ನಾವು ಜನ್ಮಾಂತರಗಳಲ್ಲಿ ನಾನಾ ಜನ್ಮಗಳಲ್ಲಿ ಬರ್ತಾ ಇರ್ತೇವೆ ಅಲ್ವಾ. ಹಾಗಾಗಿ ಇದನ್ನು ಜನನ ಮರಣ ಚಕ್ರ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಅದನ್ನು ಹೇಳ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಕಲುದಿಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂಥೇಳಿ. ಅಂದರೆ ಅಷ್ಟು ಗಹನವಾಗಿದೆ. ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳ್ತಾನೆ. ನನಗೆ ಅದೆಷ್ಟೋ ಜನ್ಮಗಳು ನನಗೂ ಆಗಿದೆ, ನಿನಗೂ ಆಗಿದೆ, ಆದರೆ ನನಗೆ ಅದು ಗೊತ್ತಿದೆ, ನಿನಗೆ ಅದು ಗೊತ್ತಿಲ್ಲ ಅಂಥೇಳಿ. ಹಾಗಾಗಿ ಮುಖ್ಯವಾದ ಉದ್ದೇಶ ನಮ್ದು ಏನಿರುತ್ತೆ ಅಂದರೆ ಪ್ರತಿಯೊಂದು ಜೀವಿದು ಕೂಡ ಈ ಜನನ ಮರಣ ಚಕ್ರದಿಂದ, ಅಂದರೆ ಈ ಭವಸಾಗರದಿಂದ ನಾವು ಪಾರಾಗಲಿಕ್ಕಿದೆ, ಭಗವಂತನನ್ನು ಸೇರ್ಲಿಕ್ಕಿದೆ. ಭಗವಂತನಿಂದ ಬಂದಿದ್ದೇವೆ, ಭಗವಂತನನ್ನೇ ಸೇರ್ಲಿಕ್ಕಿದೆ. ಹಾಗಾಗಿ ಆ ಒಂದು ನಮ್ಮ ಜನ್ಮಾಂತರದ ಆ ಪ್ರಾರಬ್ಧವನ್ನು ನಮಗೆ ದಾಟಿಸಿ ಅಥವಾ ಆ ಪ್ರಾರಬ್ಧದಿಂದ ನಮ್ಮನ್ನು ಬಿಡುಗಡೆ ಮಾಡಿ, ನಮಗೆ ನಮ್ಮ ಅಜ್ಞಾನದಿಂದ ಪಾರು ಮಾಡಿ ನಮ್ಮನ್ನು ಭಗವಂತನಲ್ಲಿ ಒಂದಾಗಿಸುವಂತಹ ಶಕ್ತಿ ಆ ಗುರು ತತ್ವ ಇರುತ್ತೆ, ಆ ಗುರುಗಳಿರ್ತಾರೆ. ಹಾಗಾಗಿ ಆ ಗುರುಪೂರ್ಣಿಮೆಯ ದಿವಸ ನಾವು ಆ ಒಂದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಗುರುವನ್ನು ಅರ್ಚನೆ ಮಾಡುವಂಥ, ಆರಾಧನೆ ಮಾಡುವಂತಹದ್ದು. ಮತ್ತು ಆ ಗುರು ಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಕೂಡ ನಾವು ಸಾಕಷ್ಟು ಸೇವೆಗಳನ್ನು ಮಾಡುವಂತಹದ್ದು, ಮತ್ತು ತ್ಯಾಗವನ್ನು ಮಾಡುವಂಥದ್ದು, ತನು ಮನ ಧನದ ತ್ಯಾಗವನ್ನು ಮಾಡುವಂತಹದ್ದು, ಗುರುಗಳು ಪ್ರಸನ್ನವಾಗುವ ರೀತಿಯಲ್ಲಿ ಅದನ್ನು ಮಾಡುವಂತಹದ್ದು. ಗುರುಗಳ ಮಾರ್ಗದರ್ಶನ ಏನಿರುತ್ತೆ ಅಥವಾ ಅವರು ಏನು ನಿರ್ದೇಶನವನ್ನು ಕೊಟ್ಟಿರುತ್ತಾರೆ ಆ ಪ್ರಕಾರವಾಗಿ ನಾವು ಮಾಡುವಂತಹದ್ದು. ಸರ್, ಈಗ ಗುರುಗಳ ಮಹತ್ವವನ್ನು ತಿಳಿಸಿಕೊಟ್ರಿ. ಗುರುಗಳ ಪದದ ಅರ್ಥ ಹಾಗೂ ಮಹಿಮೆಯನ್ನು ತಿಳಿಸಬಹುದಾ? ಖಂಡಿತ. ಗುರು ಅಂದರೆ ಈಗ ನೋಡಿ, ಗುರು ಅಂತ ಇದೆ. ಗು ಅಂದರೆ ಅದು ಅಜ್ಞಾನದ ಅಂಧಕಾರ ಅಂತ. ಇನ್ನು ರು ಅಂದರೆ ಆ ಅಜ್ಞಾನ ಅಂಧಕಾರವನ್ನು ನಿವಾರಿಸುವಂತಹ ತೇಜಸ್ಸು ಅಥವಾ ಜ್ಞಾನ ಅಂತ ಅರ್ಥ. ಹಾಗಾಗಿ ಈ ಒಂದು ಜ್ಞಾನ ಆ ಗುರುವಿನಲ್ಲಿ ಇರುತ್ತೆ. ಹಾಗಾಗಿ ಇವತ್ತು ನಮಗೆ ಆ ಒಂದು ಯಥಾರ್ಥವಾದಂತಹ ಗುರುವಿನ, ಅಂದರೆ ಯಾರು ನೋಡಿ, ಈಗ ಉದಾಹರಣೆಗೆ ಯಾವುದೋ ಒಂದು ಊರಿಗೆ ನಮಗೆ ಹೊರಗೆ ಹೋಗಬೇಕಾಗಿದೆ, ಬೆಂಗಳೂರು ಅಂತ ಇಟ್ಕೊಳ್ಳಿ ಒಂದು ಉದಾಹರಣೆಯನ್ನು. ಯಾರು ಬೆಂಗಳೂರನ್ನ ಚೆನ್ನಾಗಿ ಪರಿಚಯ ಇದೆ ಅವ್ರು ನಮಗೆ ಚೆನ್ನಾಗಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಇದೊಂದು ಸಾಮಾನ್ಯ ಲೌಕಿಕ ಉದಾಹರಣೆ. ಆದರೆ ಈ ಒಂದು ಜೀವನದ ಮಿತಿಯನ್ನು ದಾಟಿ ಇದನ್ನು ಮಿಥ್ಯಾ ಜಗತ್ತು ಅಂತ ಹೇಳ್ತಾರೆ. ಅಂದರೆ ನಾಳೆ ಇಲ್ಲಿಂದ ನಾವು ಹೋಗ್ಲಿಕ್ಕಿದೆ. ಹಾಗಾಗಿ ಯಥಾರ್ಥವಾಗಿ ಇದೇ ನಮ್ಮ ನಿಜವಾದ ಅಸ್ತಿತ್ವ ಅಲ್ಲ, ಇದಕ್ಕಿಂತ ಮೀರಿದ ಅಸ್ತಿತ್ವ ಇದೆ. ಹಾಗಾಗಿ ಹೇಳ್ತಾರಲ್ವ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತೇಳಿ. ಅಂತಹ ಒಂದು ಮಹತ್ತರವಾದಂತಹ ಜ್ಞಾನವನ್ನು ಅವರು ಅದಾಗಲೇ ಪಡೆದಿರ್ತಾರೆ. ಅಂಥವರಿಗೆ ನಾವು ಗುರುಗಳಂತ ಹೇಳ್ತೇವೆ. ಹಾಗಾಗಿ ನಿಮ್ಗೆ ಗೊತ್ತಿರ್ಬೋದು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ನಾವು ಹೇಳ್ತೇವೆ. ಅಂದರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸಮಾನವಾಗಿ ಗುರುಗಳಿರ್ತಾರೆ, ಪರಬ್ರಹ್ಮ ಸ್ವರೂಪಿ ಇರ್ತಾರೆ. ಹಾಗಾಗಿ ಅವರು ಮಾತ್ರ ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಇದೆ. ಇದು ನಾವಾಗೆ ಪ್ರಯತ್ನದಿಂದ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬ ಜೀವಿಗೂ ಕೂಡ ಈ ಭವಸಾಗರದಿಂದ ಬಿಡುಗಡೆ ಆಗಬೇಕಂದ್ರೆ ಗುರುಗಳ ಆಶ್ರಯ ಬೇಕು, ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು. ಹಾಗಾಗಿ ಗುರುಗಳ ಮಹತ್ವ ನಮ್ಮ ಜೀವನದಲ್ಲಿ ಅದು ಶಬ್ದಗಳಿಗೆ ಅತೀತವಾಗಿದೆ, ಅಷ್ಟು ಮಹತ್ವದ್ದಿದೆ. ಸರ್, ಗುರು ಪರಂಪರೆ ಬಗ್ಗೆ ನಮ್ಗೆ ಏನಾದರೂ ತಿಳಿಸ್ಬೋದಾ? ಖಂಡಿತ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಈ ಗುರು ಪರಂಪರೆ ಅನ್ನೋದು ನಡೆದು ಬಂದಿದೆ. ಶಂಕರಾಚಾರ್ಯರ ಪರಂಪರೆ ಇರ್ಬೋದು, ಅಥವಾ ಇನ್ನೂ ನಾವು ಹಿಂದೆ ಹೋದ್ರೀಗ ವೇದವ್ಯಾಸರು ಅವರ ಒಂದು ಪರಂಪರೆ, ಹಾಗೆ ಎಲ್ಲ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಈ ರೀತಿ ಎಲ್ಲ ಗುರು ಪರಂಪರೆಯ ಮೂಲಕವೇ ನಮ್ಮ ದೇಶದಲ್ಲಿ ಜ್ಞಾನದ ಒಂದು ಪ್ರಕಾಶ ಆಗಿದೆ. ಈ ಗುರು ಪರಂಪರೆಯಿಂದಾಗಿ ಏನಾಗ್ತಿದೆ ಕೇಳಿದ್ರೆ, ಗುರು ಶಿಷ್ಯ ಪರಂಪರೆಯಿಂದ ಧರ್ಮ ಸಂಸ್ಥಾಪನೆ ಆಗುತ್ತೆ. ಅಂದರೆ ಈಗ ಪ್ರತಿ ಕಾಲದಲ್ಲಿ, ಈಗ ನೀವು ನೋಡ್ಬೋದು, ಹಿಂದೆ ನಾವು ತ್ರೇತಾಯುಗದಲ್ಲಿ ಅಥವಾ ದ್ವಾಪರ ಯುಗದಲ್ಲಿ, ಈ ಕಲಿಯುಗದಲ್ಲಿ ಎಲ್ಲ ಸಂದರ್ಭದಲ್ಲಿ ಯಾವಾಗ ಧರ್ಮಕ್ಕೆ ಚ್ಯುತಿ ಬರುತ್ತೆ, ಧರ್ಮಕ್ಕೆ ಹಾನಿ ಆಗುತ್ತೆ, ಅಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂದರೆ ಆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಥವಾ ಅಧರ್ಮವನ್ನು ನಾಶ ಮಾಡಿ ಅಧರ್ಮವನ್ನು ನಿವಾರಿಸಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಗುರುಗಳ ಸಂಕಲ್ಪ ಇರ್ತದೆ. ಅದು ಅವರ ಜನ್ಮದ ಉದ್ದೇಶ ಇರುತ್ತೆ ಅಥವಾ ಅವತಾರದ ಉದ್ದೇಶ ಇರುತ್ತೆ. ಹಾಗಾಗಿ ಆ ಗುರುಗಳೇನು ಮಾಡ್ತಾರೆ ಕೇಳಿದ್ರೆ, ನೇರವಾಗಿ ಅವರೇ ಅದನ್ನು ಮಾಡೋದಿಲ್ಲ. ಯಾಕೆಂದರೆ ಶಿಷ್ಯರಿಗೆ ಒಂದು ಅವರ ಆತ್ಮೋದ್ಧಾರಕ್ಕೆ ಆ ಮೂಲಕ ಒಂದು ಮಾಧ್ಯಮವನ್ನು ಕಲ್ಪಿಸಿಕೊಡ್ತಾರೆ. ಹೇಗೆ ನೋಡಿ, ಈಗ ರಾಮಾಯಣದಲ್ಲಿ ಕಪಿಗಳನ್ನು ಉಪಯೋಗಿಸ್ಕೊಂಡು ಶ್ರೀರಾಮ ಒಂದು ವಾನರ ಸೇನೆಯನ್ನು ಬಳಸಿಕೊಂಡು ಆ ಸೇತುವೆಯನ್ನು ಕಟ್ಟಿ ಮತ್ತೆ ಯುದ್ಧವನ್ನು ಮಾಡ್ತಾನೆ. ಅವನದೇ ಆದಂಥ ಸೈನ್ಯ ಇದೆ ಅಯೋಧ್ಯೆಯಲ್ಲಿ ಅಲ್ವಾ. ಅಷ್ಟು ಇದ್ರೂ ಕೂಡ ಅವನು ಸಾಮಾನ್ಯ ಕಪಿಗಳನ್ನು ಯಾಕೆ ಉಪಯೋಗಿಸ್ಕೊಂಡ ಅಂತಂದ್ರೆ ಆ ಮಾಧ್ಯಮದಿಂದ ಆ ಕಪಿಗಳಿಗೆ ಅವನ ಸೇವೆಯ ಮೂಲಕ ಸೇವೆಯನ್ನು ಮಾಡಿಸಿಕೊಂಡು ಕೃಪೆಯನ್ನು ಹರಿಸ್ತಾರೆ. ತನ್ಮೂಲಕ ಆ ಜೀವಿಗಳ ಉದ್ಧಾರ ಆಗುತ್ತೆ. ಅದೇ ರೀತಿ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳೇನು ಮಾಡ್ತಾರೆ, ಶಿಷ್ಯನ ಮೂಲಕ ಆ ಒಂದು ಧರ್ಮದ ಸಂಸ್ಥಾಪನೆ ಕಾರ್ಯವನ್ನು ಮಾಡಿಸ್ತಾರೆ. ಈಗ ಉದಾಹರಣೆಗೆ ಛತ್ರಪತಿ ಶಿವಾಜಿ ಮಹಾರಾಜರು, ಅವರು ಕ್ಷತ್ರಿಯರು, ಅವರು ಆ ಒಂದು ಹೋರಾಟವನ್ನು ಮಾಡಲಿಕ್ಕೆ ಸೈನ್ಯವನ್ನು ಕಟ್ತಾರೆ. ಆದರೆ ಬರೀ ಸೈನ್ಯದ ಶಕ್ತಿಯಿಂದ ಧರ್ಮ ಸಂಸ್ಥಾಪನೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ದೈವಿ ಬಲ ಬೇಕಾಗುತ್ತೆ, ಗುರುಗಳ ಆಶೀರ್ವಾದ ಬೇಕಾಗುತ್ತೆ. ಅದಕ್ಕೆ ಅವರೇನು ಮಾಡ್ತಾರೆ, ಸಮರ್ಥ ರಾಮದಾಸರು ಅವರ ಗುರುಗಳಾಗಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಸಾಧನೆಯನ್ನು ಮಾಡಿ ದೈವೀ ಬಲವನ್ನು ಗಳಿಸಿ ಸ್ವತಃ ಅವರ ಆರಾಧ್ಯ ದೈವಿಯಾದಂತಹ ಭವಾನಿ ದೇವಿ, ಆ ಭವಾನಿ ದೇವಿಯವರ ಆ ಒಂದು ಆಶೀರ್ವಾದದಿಂದ ಅವರ ಮೂಲಕ ಖಡ್ಗ ಪ್ರಾಪ್ತಿಯನ್ನು ಮಾಡಿಕೊಂಡು ಅವರು ಯುದ್ಧವನ್ನು ಮಾಡಿ ಎಲ್ಲ ಆ ಅಧರ್ಮಿಗಳಿಗೆ ನಮ್ಮ ರಾಷ್ಟ್ರದ ಮೇಲೆ ಅವತ್ತು ಆಕ್ರಮಣ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ನಾಶ ಮಾಡಿ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದರೆ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾರೆ. ಧರ್ಮದ ಆಧಾರದಲ್ಲಿ ಆ ಒಂದು ರಾಷ್ಟ್ರ ನಡೆಯುವ ಹಾಗೆ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ. ಇದನ್ನು ಈ ಹಿಂದೆ ಮಹಾಭಾರತ ಕಾಲದಲ್ಲಿ ನೋಡಿದ್ರು ಕೂಡ ಕೃಷ್ಣ ಅರ್ಜುನನ ಮೂಲಕ ಅದನ್ನೇ ಮಾಡ್ತಾರೆ. ಅರ್ಜುನ ಏನು ಹೇಳ್ತಾನೆ, ಸಂಪೂರ್ಣ ಶರಣಾಗತನಾಗಿ ನಾನು ನಿನ್ನ ಶಿಷ್ಯನಿದ್ದೇನೆ, ನೀನು ನನಗೆ ಮಾರ್ಗದರ್ಶನವನ್ನು ಮಾಡುವಂತ ಅವನು ಬೇಡಿದಾಗ ಆಗ ಏನು ಮಾಡ್ತಾನೆ, ಅವನು ಸಂಪೂರ್ಣವಾಗಿ ಆ ಜ್ಞಾನವನ್ನು ಅವನಿಗೆ ಕೊಟ್ಟು ಮತ್ತೆ ಅವನಲ್ಲಿರುವಂತಹ ಒಂದು ಅಜ್ಞಾನವನ್ನು, ಏನು ನಾನು ನನ್ನ ಬಂಧುಗಳನ್ನು ನಾನು ನಾಶ ಮಾಡ್ತಾ ಇದ್ದೇನೆ, ಈ ರೀತಿಯೊಂದು ವ್ಯಾಮೋಹಕ್ಕೆ ಅವನು ಒಳಗಾದಾಗ ಅವನಿಗೆ ತೋರಿಸಿಕೊಡ್ತಾನೆ. ಅಂದರೆ ಅವರನ್ನು ನಾಶ ಮಾಡೋದು ನೀನಲ್ಲ, ಅದು ನಾನೇ ಇದ್ದೇನೆ, ಹಾಗೆ ನೀನು ಒಂದು ನಿಮಿತ್ತ ಮಾತ್ರ, ನೀನಲ್ಲದೆ ಇದ್ರೆ ಇನ್ಯಾರನ್ನಾದ್ರೂ ಬಳಸ್ಕೊಂಡು ನಾನು ಮಾಡ್ತೀನಿ. ಹಾಗಾಗಿ ಆ ರೀತಿಯಾಗಿ ಶಿಷ್ಯನ ಮೂಲಕ ಅವನ ಆ ಕಾರ್ಯವನ್ನು ಮಾಡಿಸಿ ಅವನೇನು ಮಾಡ್ತಾನೆ, ಅಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ. ಅಧರ್ಮಿಗಳ ನಾಶ ಆಗತ್ತೆ, ಧರ್ಮದ ಮಾರ್ಗದಲ್ಲಿ ನಡೆಯುವವರ ರಕ್ಷಣೆ ಆಗತ್ತೆ. ಹಾಗಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಇದನ್ನು ನಾವು ಅನಾದಿ ಕಾಲದಿಂದ ನೋಡ್ಬೋದು. ಎಲ್ಲ ಗುರುಗಳು ಅದನ್ನೇ ಮಾಡಿದ್ದಾರೆ. ಶಂಕರಾಚಾರ್ಯರು ಕೂಡ ಅದನ್ನೇ ಮಾಡಿದ್ದಾರೆ. ಅವರು ಏನು ಮಾಡಿದ್ರು, ಆ ಕಾಲದಲ್ಲಿ ಪುನಃ ಎಲ್ಲ ಪರಕೀಯರ ಆಕ್ರಮಣಗಳು ಪ್ರಾರಂಭವಾಗಿತ್ತು. ಮತ್ತೆ ಹಿಂದೂ ಧರ್ಮ ನಶಿಸಿ ಹೋಗ್ತಾ ಇತ್ತು. ಬೌದ್ಧ ಧರ್ಮದ ಅನೇಕ ಒಂದು ಅತಿರೇಕಗಳಿಂದಾಗಿ ನಮ್ಮ ದೇಶದ ಮೇಲೆ ಹೊರಗಿನವರು ಅಂದರೆ ಪರಕೀಯರು ಆಕ್ರಮಣ ಮಾಡಿ ನಮ್ಮ ದೇಶದ ಧರ್ಮ ಮತ್ತು ಸಂಸ್ಕೃತಿ ಬಹುತೇಕ ನಾಶವಾಗಿತ್ತು. ಅಂಥ ಒಂದು ಸ್ಥಿತಿಯಲ್ಲಿ ಶಂಕರಾಚಾರ್ಯರ ಅವತಾರವಾಯಿತು. ಶಿವನ ಅವತಾರ ಅಂತ ಹೇಳ್ತಾರೆ. ಅಂತಹ ಶಂಕರಾಚಾರ್ಯರು
ತಮ್ಮ ಶಿಷ್ಯರ ಮೂಲಕ ತಾವು ಕೂಡ ಸ್ವತಃ ಭಾರತವನ್ನು ಸಂಚಾರವನ್ನು ಮಾಡಿ ಎಲ್ಲ ಕಡೆಗೆ ಅವರು ಆ ಒಂದು ಪೀಠವನ್ನು ಸ್ಥಾಪನೆ ಮಾಡಿ 4 ದಿಕ್ಕಿನಲ್ಲಿ 4 ಪೀಠವನ್ನು ಸ್ಥಾಪನೆ ಮಾಡಿ ತಮ್ಮ ಶಿಷ್ಯರ ಮೂಲಕ ಆ ಒಂದು ಧರ್ಮದ ಕಾರ್ಯ ಪ್ರಸಾರದ ಕಾರ್ಯ ನಡೆಯುತ್ತಾ ಇರುವಂತೆ ನೋಡಿಕೊಂಡಿದ್ದಾರೆ. ಇವತ್ತಿಗೂ ಕೂಡ ಆ ಒಂದು ಗುರು ಪರಂಪರೆಯಲ್ಲಿ ಅದು ಬರ್ತಾ ಇದೆ, ಆ ಜ್ಞಾನವನ್ನು ನಾವು ಪಡೀತಾ ಇದ್ದೇವೆ. ಹಾಗಾಗಿ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು ನಮ್ಮ ರಾಷ್ಟ್ರದ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ಅಷ್ಟು ಒಂದು ಮಹತ್ವ ಅದಕ್ಕೆ ಇದೆ. ಹಾಗಾಗಿ ನಮ್ಮ ಧರ್ಮ ಮತ್ತೆ ಸಂಸ್ಕೃತಿ ಈ ಒಂದು ಆಚಾರ ವಿಚಾರಗಳೆಲ್ಲ ಅದು ಬಂದಿರುವಂತಹದ್ದು ಮತ್ತೆ ಅದರ ಸ್ಥಿತಿ ಆಗುವಂತಹದ್ದು, ಅಂದ್ರೆ ಅದರ ಪಾಲನೆ ಆಗುವಂತಹದ್ದು ಮತ್ತೆ ಅದರ ರಕ್ಷಣೆ ಆಗುವಂತಹದ್ದು, ಇದೆಲ್ಲವೂ ಕೂಡ ಗುರು ಶಿಷ್ಯ ಪರಂಪರೆಯಿಂದಲೇ ಅದು ಆಗ್ತಾ ಬಂದಿದೆ ಅಂತ ಹೇಳ್ಬೋದು. ಗುರು ಮತ್ತು ಶಿಷ್ಯರ ಪರಂಪರೆ ಬಗ್ಗೆ ತಿಳಿಸಿಕೊಟ್ರಿ. ಹಾಗೆ ಗುರು ಹಾಗೂ ಶಿಕ್ಷಕರಲ್ಲಿರುವ ವ್ಯತ್ಯಾಸ, ಹಾಗೆ ಶಿಷ್ಯರು ಹಾಗೂ ವಿದ್ಯಾರ್ಥಿಗಳಲ್ಲಿರುವ ವ್ಯತ್ಯಾಸ ತಿಳಿಸಬಹುದಾ? ಖಂಡಿತ. ಈಗ ಗುರುಗಳು ಅದಾಗ್ಲಿ ಹೇಳಿದೆ, ಒಬ್ಬ ಜೀವಿಗೆ ಮೋಕ್ಷವನ್ನ ಕರುಣಿಸುವವರು ಗುರುಗಳು, ಜನನ ಮರಣ ಚಕ್ರದಿಂದ ಪಾರು ಮಾಡಿ. ಹಾಗಾಗಿ ಅದು ಒಬ್ಬ ಸಾಮಾನ್ಯ ಶಿಕ್ಷಕರಿಂದ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ ಅಲ್ವಾ. ಯಾರು ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾರೆ ಅಂತಹ ಗುರುವಿನಿಂದ ಮಾತ್ರ ನಮಗೆ ಈ ಒಂದು ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ. ಸಾಮಾನ್ಯ ಶಿಕ್ಷಕರಿಂದ ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ಹಾಗಾಗಿ ಈ ಶಿಕ್ಷಕ ಮತ್ತೆ ವಿದ್ಯಾರ್ಥಿ ಅಂದ್ರೆ ನಮ್ಮ ಲೌಕಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಇಂದಿನ ಜಗತ್ತಿನಲ್ಲಿ ಹೇಳುವುದಾದ್ರೆ, ಈಗ ನಾವು ಇಂಜಿನಿಯರಿಂಗ್ ಓದ್ತೇವೆ, ಮೆಡಿಕಲ್ ಓದ್ತೇವೆ, ಅಥವಾ ಇನ್ನೇನು ನಮ್ಮ ಲೌಕಿಕ ಒಂದು ವ್ಯವಸ್ಥೆಗೆ ಬೇಕಾದಂಥ ಶಿಕ್ಷಣವನ್ನು ನಾವು ಪಡೆದುಕೊಳ್ತೇವೆ. BA, BCom, BSc ಈ ಥರ ಎಲ್ಲ. ಸೊ ಈ ಎಲ್ಲ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಅಲ್ಲಿ ಒಂದಷ್ಟು ಫೀಸನ್ನು ಕಟ್ತೇವೆ. ವಿದ್ಯಾರ್ಥಿ ಫೀಸನ್ನು ಕಟ್ತಾನೆ, ಪಾಠವನ್ನ ಅವರಿಂದ ಮಾರ್ಗದರ್ಶನ ಪಡಿತಾನೆ, ಪರೀಕ್ಷೆಯನ್ನು ಬರೀತಾನೆ, ಅವನಿಗೆ ಬೇಕಾದಂತಹ ಒಂದು ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ತಾನೆ, ಅಂದ್ರೆ ಒಂದು ಪದವಿಯನ್ನು ಪಡೆದುಕೊಳ್ತಾನೆ. ಅದು ಏನು ನೋಡಿ, ಅದು ಈ ಒಂದು ಜೀವನಕ್ಕೆ ಮಾತ್ರ ಸೀಮಿತ. ಅವನಿಗೆ ಈ ಒಂದು ಜೀವನದಲ್ಲಿ ಅವನ ಒಂದು ಲೌಕಿಕ ಜೀವನ ನಡೆಸಲಿಕ್ಕೆ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಿಕ್ಕೆ ಅದು ದಾರಿ ಆಗುತ್ತೆ. ಹಾಗಾಗಿ ಒಂದು ಲೌಕಿಕ ಜೀವನಕ್ಕೆ ಅವರು ದಾರಿ ತೋರಿಸುವಂತವರು ಆಗಿರ್ಬೋದು ಯಾವುದು ಶಿಕ್ಷಕರು. ವಿದ್ಯಾರ್ಥಿಯು ಅಷ್ಟೇ, ಅವನನ್ನ ಅಷ್ಟೇ ಆ ಸೀಮಿತ ಆ ಅವಧಿಗೆ ಅವರು ಸೀಮಿತವಾಗಿರ್ತಾರೆ, ಮತ್ತೆ ಬರ್ತು ಹೋಗ್ತಾರೆ ಸಾಮಾನ್ಯವಾಗಿ ಅಲ್ವಾ. ಆದ್ರೆ ಗುರು ಶಿಷ್ಯರ ವಿಚಾರದಲ್ಲಿ ಬಂದಾಗ ಗುರುಗಳು ಜನ್ಮ ಜನ್ಮಾಂತರದಿಂದ ನಮ್ಮ ಹಿಂದೆ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ. ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅರ್ಜುನಿಗೆ ಅದನ್ನೇ ಹೇಳ್ತಾನೆ, ಅನೇಕ ಜನ್ಮಗಳಲ್ಲಿ ನಾನು ನಿನ್ನ ಜೊತೆಗಿದ್ದೆ, ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಅಂತ ಹೇಳಿ. ಹಾಗೆ ಗುರುಗಳು ಕೂಡ ನಮ್ಮನ್ನು ಅನೇಕ ಜನ್ಮಗಳಿಂದ ನಮ್ಮನ್ನು ಕಾಪಾಡಿರ್ತಾರೆ. ಮತ್ತೆ ಈ ಜನ್ಮದಲ್ಲಿ ನಾವು ಸಾಧನೆಯನ್ನು ನಮ್ಮಿಂದ ಮಾಡಿಸಿ ನಮಗೆ ಮೋಕ್ಷದತ್ತ ಕರೆದುಕೊಂಡು ಹೋಗ್ತಾರೆ. ಹಾಗಿರುವಾಗ ಗುರುಗಳ ಆ ಒಂದು ವ್ಯಾಪ್ತಿ ಅಥವಾ ಮಹಿಮೆ ಅನ್ನುವಂತಹದ್ದು ಅದು ಜನ್ಮ ಜನ್ಮಾಂತರಕ್ಕೆ ಸಂಬಂಧಪಟ್ಟಿದ್ದು, ನಮ್ಮನ್ನು ಮೋಕ್ಷದೆಡೆ ಕರೆದುಕೊಂಡು ಹೋಗುವಂತಹದ್ದು. ಶಿಕ್ಷಕರು ಏನ್ ಮಾಡ್ತಾರೆ, ನಮ್ಗೆ ಈ ಲೌಕಿಕ ಜೀವನಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಹಾಗಷ್ಟೇ ಹೇಳ್ಬೋದು. ಸರ್, ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ತ್ಯಾಗದ ಮಹತ್ವವೇನು? ನೋಡಿ, ಈಗ ತ್ಯಾಗ ಅಂತ ಬಂದಾಗ ತನು ಮನ ಧನದ ತ್ಯಾಗ ಅಂತ ಇದೆ. ತನು ಅಂದ್ರೆ ದೇಹದಿಂದ, ಶರೀರದಿಂದ ನಾವು ಗುರುಗಳ ಸೇವೆಯನ್ನು ಮಾಡುವಂತಹದ್ದು, ಗುರುಗಳ ಕಾರ್ಯಕ್ಕಾಗಿ, ಉದಾಹರಣೆಗೆ ಅಧ್ಯಾತ್ಮದ ಪ್ರಸಾರಕ್ಕಾಗಿ ನಾವು ಮನೆ ಮನೆಗೆ ಹೋಗುವಂತಹದ್ದು, ಸದ್ವಿಚಾರಗಳನ್ನು ಜನರಿಗೆ ಕೊಡುವಂತಹದ್ದು, ಗುರುಗಳ ಸಂದೇಶವನ್ನು ಜನರಿಗೆ ತಲುಪಿಸುವಂತಹದ್ದು, ಈ ರೀತಿ ತನುವಿನಿಂದ ತ್ಯಾಗ. ಈ ಗುರು ಪೂರ್ಣಿಮೆ ಸಂದರ್ಭದಲ್ಲಿ ಆ ಗುರು ಪೂರ್ಣಿಮೆ ಮಹೋತ್ಸವಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವುದಿರ್ಬೋದು. ಈ ರೀತಿ ಇದು ಏನಿದೆ ನಮ್ಮ ತನುವಿನ ತ್ಯಾಗ ಇದೆ. ಇನ್ನು ಮನದ ತ್ಯಾಗ ಅಂತ ಬಂದಾಗ ನಾವು ನಮ್ಮ ಮನಸ್ಸಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತಾ ಇರುತ್ತೆ, ಅದನ್ನ ನಾವು ಏನ್ ಮಾಡಿ ಅದನ್ನ ಆದಷ್ಟು ಕಡಿಮೆ ಮಾಡಿಕೊಂಡು ನಮ್ಮ ಮನಸ್ಸನ್ನ ಶಾಂತಗೊಳಿಸಿ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ನಾವು ಗುರುಗಳ ನಾಮ ಜಪವನ್ನು ಮಾಡಿದ್ರೆ ಅಥವಾ ದೇವರ ನಾಮ ಜಪವನ್ನು ಮಾಡಿದ್ರೆ ಅದು ಮನದ ತ್ಯಾಗ ಆಗಿರುತ್ತೆ. ಇನ್ನು ತನು ಮನ ಧನದ ತ್ಯಾಗ. ಧನ ಅಂತ ಬಂದಾಗ ನಾವು ಸಂಪತ್ತನ್ನು ಗಳಿಸ್ತೇವೆ. ಈಗ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ, 20% ನಾವು ಸಮಾಜಕ್ಕಾಗಿ ನಾವು ತ್ಯಾಗ ಮಾಡಬೇಕು. ಯಾಕೆ? ನಾನಿಲ್ಲಿ ಏನು ಗಳಿಸ್ತೇನೆ ಅದೆಲ್ಲವೂ ಕೂಡ ಬರೀ ನನ್ನಿಂದ ಬಂದಿದ್ದಲ್ಲ ಅಲ್ವಾ. ಈಗ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ನಮ್ಮನ್ನು ಬೆಳೆಸಿದ್ದಾರೆ, ಗುರು ಹಿರಿಯರು ನಮಗೆ ವಿದ್ಯೆಯನ್ನು ಕಲಿಸಿ ನಮಗೆ ಜೀವನದ ದಾರಿಯನ್ನು ತೋರಿಸಿದ್ದಾರೆ ಅಲ್ವಾ. ಮತ್ತೆ ಈ ಭೂಮಿ ಅಲ್ವಾ, ಈ ಒಂದು ಪರಿಸರ ಏನು ಸಂಪನ್ಮೂಲಗಳಂತ ಹೇಳ್ತೇವೆ, ಗಾಳಿ ನೀರು ಬೆಳಕು, ಇದೆಲ್ಲ ನಮ್ದಲ್ವಲ್ಲ. ಅದಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ, ಫೀಸ್ ಕೊಡ್ತಾ ಇಲ್ಲ. ಹಾಗಾಗಿ ಇದೆಲ್ಲ ಅವನ ಪ್ರಕೃತಿನ ನಾವು ಪಡೆದುಕೊಂಡಿದ್ದರಿಂದ ನಾವು ಅದರ ಋಣವನ್ನು ತೀರಿಸೋಕ್ಕ ಸಲುವಾಗಿ ಅದನ್ನು ಕೊಡುವಂಥದ್ದು. ಅದು ನಾವು ಮಾಡುವಂಥ ಉಪಕಾರ ಅಲ್ಲ, ಅದು ನಮ್ಮ ಕರ್ತವ್ಯ, ಋಣ ಅಂತ ಇರುತ್ತೆ. ಹಾಗಾಗಿ ಪಿತೃ ಋಣ,
ಆ ದೇವ ಋಣ, ಋಷಿ ಋಣ, ಹಾಗೆ ಸಮಾಜದ ಋಣ. ಈ ಋಣದ ಒಂದು ತೀರಿಸುವ ಸಂಕೇತಕವಾಗಿ ನಾವು ಧನದ ತ್ಯಾಗವನ್ನು ಮಾಡ್ತೇವೆ. ಈಗ ಈ ರೀತಿ ತನು ಮನ ಧನದ ತ್ಯಾಗವನ್ನು ಮಾಡ್ಲಿಕ್ಕಿರುತ್ತೆ. ಅಂತಿಮವಾಗಿ ನಮ್ಮ ಸರ್ವಸ್ವವನ್ನು ಕೂಡ ನಾವು ತ್ಯಾಗ ಮಾಡ್ಲಿಕ್ಕಿರ್ತದೆ. ಅಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ಬೇಕಂದ್ರೆ ಗುರುಗಳ ಮಾರ್ಗದರ್ಶನದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದಾಗ ಮಾತ್ರ ನಮಗೆ ಆ ಒಂದು ಜ್ಞಾನದ ಒಂದು ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ಜೀವನವನ್ನು ನೋಡ್ಬೋದು. ಸ್ವಾಮಿ ವಿವೇಕಾನಂದರು ಆರ್ಥಿಕವಾಗಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಅವರ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ. ಅವರು ಪದವಿಯನ್ನು ಪಡೆದಿರ್ತಾರೆ, ಉದ್ಯೋಗವನ್ನು ಹುಡುಕ್ತಾ ಇರ್ತಾರೆ, ಆದರೆ ಅದು ಯಾವುದು ಕೂಡ ಅವರಿಗೆ ಅದು ಪ್ರಾಪ್ತ ಆಗುವುದಿಲ್ಲ. ಮತ್ತೆ ಅವರು ಇವರಲ್ಲಿ ಬಂದು ಶರಣಾಗ್ತಾರೆ ಗುರುಗಳಲ್ಲಿ, ರಾಮಕೃಷ್ಣ ಪರಮಹಂಸರಲ್ಲಿ, ನೀವೇನಾದರೂ ದಾರಿ ತೋರ್ಬೇಕಂತ ಹೇಳಿ. ಆಗ ಅವರು ಒಂದು ಮಾತನ್ನು ಹೇಳ್ತಾರೆ, ನೀನು ಕಾಳಿ ಮಾತೆಯನ್ನು ನೀನು ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಆಗ ಇವರು ದಕ್ಷಿಣೇಶ್ವರದ ಕಾಳಿ ಮಾತೆಯ ಎದುರು ಹೋಗಿ ಇವರು ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆದರೆ ಅದು ಗುರುಗಳ ಒಂದು ಮಹಿಮೆ ಹೇಗಿದೆ ನೋಡಿ. ಅವರಿಗೆ ಅಲ್ಲಿ ಹೋದಾಗ ಹಣದ ಬಗ್ಗೆ ಬೇಡಲಿಕ್ಕೆ ಅವರಿಗೆ ಆಗುವುದೇ ಇಲ್ಲ. ಅವ್ರೇನು ಬೇಡ್ತಾರೆ, ನನಗೆ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯವನ್ನು ಕೊಡು ಅಂತ ಬೇಡ್ತಾರೆ. ಮತ್ತೆ ಇಡೀ ಜಗತ್ತಿಗೆ ಒಳ್ಳೆಯದನ್ನು ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಈ ತರಹ 3 ಬಾರಿ ಆಗ್ತದೆ. ಏನು ಮಾಡಿದ್ರು ಅವರಿಗೆ ಅಲ್ಲಿ ಹೋದಾಗ ಎಲ್ಲ ಮರೆತು ಹೋಗ್ತದೆ. ಅಂದ್ರೆ ಗುರುಗಳಿಗೆ ಅವರಿಂದ ಸರ್ವಸ್ವವನ್ನ ತ್ಯಾಗವನ್ನು ಬಯಸಿರ್ತಾರೆ ಅವರು. ಅಂದ್ರೆ ಅವರು ನಾಳೆ ಇಡೀ ಜಗತ್ತಿಗೆ ಅವರು ಬೆಳಕನ್ನು ಕೊಡುವಂತಹ ಸ್ವಾಮಿ ವಿವೇಕಾನಂದರಾಗಿ ಅವರು ಮುಂದೆ ಬರ್ಲಿಕ್ಕಿದ್ದಾರೆ. ಹಾಗಾಗಿ ಅವರೇನ್ ಮಾಡ್ತಾರೆ, ಅವರಿಂದ ಅದನ್ನೆಲ್ಲವನ್ನ ತ್ಯಾಗ ಮಾಡಿಸ್ತಾರೆ. ಹಾಗಾಗಿ ಅವರನ್ನ ದೊಡ್ಡ ಶ್ರೀಮಂತರನ್ನಾಗಿ ಮಾಡಲಿಲ್ಲ ಅವರು, ಅಲ್ವಾ? ಅವರನ್ನ ಒಬ್ಬ ಶ್ರೇಷ್ಠ ಸನ್ಯಾಸಿಯನ್ನಾಗಿ ಅವರು ತಯಾರು ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದ್ರೆ, ನಮ್ಮ ಆದಾಯದಲ್ಲಿ ಕನಿಷ್ಠ ಒಂದು 10% ನಾವು ಸಮಾಜಕ್ಕೆ, ಅಂದ್ರೆ ಯಾರು ಅದರಲ್ಲಿ ಪುನಃ ಸತ್ಪಾತ್ರ ದಾನ ಅಂತ ಹೇಳ್ತಾರೆ. ಅಂದ್ರೆ ನಾವು ಕೊಟ್ಟಂತಹ ತ್ಯಾಗ, ಧನದ ತ್ಯಾಗ ಸರಿಯಾಗಿ ಸದ್ಬಳಕೆ ಆಗಬೇಕು, ಸದ್ವಿನಿಯೋಗ ಆಗಬೇಕು. ಹಾಗೆ ಅದನ್ನ ಯೋಗ್ಯವಾದಂತಹ ಒಂದು ಆಧ್ಯಾತ್ಮಿಕ ಸಂಸ್ಥೆಗಳಿಗೋ ಅಥವಾ ದೇವಸ್ಥಾನಕ್ಕೋ ಅಥವಾ ಒಂದು ಒಳ್ಳೆಯ ಶಾಲೆ ಕಾಲೇಜುಗಳಿಗೋ ಅಥವಾ ಆಸ್ಪತ್ರೆ, ಈ ರೀತಿ ಎಲ್ಲಿ ಸದ್ವಿನಿಯೋಗ ಆಗತ್ತೆ ಮತ್ತೆ ಭಗವಂತ ಅದರಿಂದ ಪ್ರಸನ್ನನಾಗ್ತಾನೆ ಅಂತಹ ಒಂದು ವ್ಯವಸ್ಥೆಗೆ ಅದನ್ನ ನಾವು ತ್ಯಾಗ ಮಾಡಿದಾಗ ಅದು ಫಲಪ್ರದ ಆಗುತ್ತೆ, ನಮ್ಮ ಪ್ರಗತಿಗೆ ಕಾರಣ ಆಗುತ್ತೆ. ಈ ರೀತಿ ಹೇಳ್ಬೋದು. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಂದ್ರೆ, ಈಗ ನೋಡಿ, ನಾವು ಒಂದು ಮಾತಿದೆ, ಈಗ ಕೆರೆಯಿಂದ ಅಥವಾ ಬಾವಿಯಿಂದ ನೀರನ್ನ ತೆಗೆದಷ್ಟು ಒಳ್ಳೆ ನೀರು ಬರುತ್ತೆ, ಅಲ್ವಾ? ಹಾಗೆ ಅದೇ ರೀತಿ ನಾವು ಗಳಿಸಿದ ಸಂಪತ್ತಲ್ಲಿ ಒಂದಷ್ಟನ್ನು ನಾವು ದಾನ ಮಾಡಿದಾಗ ಅದೇ ನಮಗೆ ಮತ್ತಷ್ಟು ವೃದ್ಧಿಯಾಗಿ ನಮಗೆ ಬರುತ್ತೆ. ಹಾಗಾಗಿ ಅದು ಕೂಡ ಒಂದು ಮಹತ್ವದ ವಿಚಾರ ಇರುತ್ತೆ. ಹಾಗೆ ಸರ್, ಈಗ ಗುರು ಪೂರ್ಣಿಮಾವನ್ನು ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ಇದಕ್ಕೆ ಕಾರಣ ಏನು? ಖಂಡಿತ. ಅಂದ್ರೆ ವೇದವ್ಯಾಸರು ಮೂಲತಃ ನಮಗೆ ವೇದಗಳನ್ನ ವಿಭಾಗ ಮಾಡಿಕೊಟ್ಟಿರ್ತಾರೆ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ ವೇದಗಳು ಅನೇಕ ಅಂತ ಹೇಳ್ತಾರೆ. ಅಂದ್ರೆ ಅನಂತವಾಗಿದೆ. ಅಂತಹ ವೇದಗಳನ್ನು ನಾವು ಸಾಮಾನ್ಯರು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಅದನ್ನು 4 ವಿಭಾಗವನ್ನಾಗಿ ಮಾಡಿ ಅದನ್ನ ಲೋಕಕ್ಕೆ ಕೊಟ್ಟಿದ್ದಾರೆ. ಅಂತಹ ವೇದವ್ಯಾಸರು, ಹಾಗಾಗಿ ನಮಗೆ ಅವರ ನಿಜವಾದ ನಾಮಧೇಯ ಕೃಷ್ಣ ದ್ವೈಪಾಯನ್ ಅಂತ ಹೇಳಿ ವೇದಗಳನ್ನು ವಿಭಾಗಿಸಿದ್ರಿಂದ ಅವ್ರನ್ನ ವೇದವ್ಯಾಸರು ಅಂತ ಕರೆದರು. ಹಾಗಾಗಿ ಆ ವೇದಗಳ ಜ್ಞಾನವನ್ನು ಕೊಟ್ಟಿದ್ದರಿಂದ ಅಲ್ಲಿಂದ ನಮ್ಮ ಆ ಗುರು ಪರಂಪರೆ ಅಲ್ಲಿ ಮುಂದುವರಿಯಿತು. ಹಾಗಾಗಿ ಅವರನ್ನ ಒಂದು ಸಂಕೇತಕವಾಗಿ ಇಟ್ಕೊಂಡು ಅಥವಾ ಅವರನ್ನ ಮೂಲವಾಗಿ ಇಟ್ಕೊಂಡು ಅವರ ಗೌರವಾರ್ಥವಾಗಿ ಈ ಒಂದು ಗುರು ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಹಾಗೆ ಹೇಳಿ ಸರ್, ಒಂದೊಂದು ಪೂಜೆಗಳಿಗೂ ವಿವಿಧ ಬೇರೆ ಬೇರೆ ರೀತಿಯ ಕ್ರಮಗಳಿದೆ. ಗುರು ಪೂರ್ಣಿಮೆಯನ್ನು ಯಾವ ರೀತಿ ಆಚರಿಸಲಾಗ್ತದೆ? ಗುರು ಪೂರ್ಣಿಮೆಯಲ್ಲಿ ಗುರುಗಳ ಪಾದವನ್ನು, ಸಾಮಾನ್ಯವಾಗಿ ಗುರುಗಳ ಪಾದುಕೆ ಇರುತ್ತೆ, ಆ ಗುರುಗಳ ಪಾದುಕೆಗೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅರ್ಚನೆಯನ್ನು ಮಾಡುತ್ತಾರೆ. ಈ ಒಂದು ಕ್ರಮ ಇರುತ್ತೆ. ಸರ್, ಸನಾತನ ಸಂಸ್ಥೆಯಲ್ಲಿ ಯಾವ ರೀತಿ ಗುರು ಪೂರ್ಣಿಮೆಯನ್ನು ಆಚರಿಸಲಾಗ್ತದೆ, ಹಾಗೆ ಅದರ ಕಾರ್ಯಗಳೇನು? ಅಂದ್ರೆ ಸನಾತನ ಸಂಸ್ಥೆ ಅಂತ ಬಂದಾಗ ಮುಖ್ಯವಾಗಿ ಸನಾತನ ಸಂಸ್ಥೆಯ ಉದ್ದೇಶ ಏನಿದೆ ಅಂದ್ರೆ ಅಧ್ಯಾತ್ಮ ಪ್ರಸಾರ. ಅಂದ್ರೆ ಇವತ್ತು ಬೇರೆಲ್ಲ ವಿದ್ಯೆಗಳ ಪ್ರಸಾರದ ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಚೆನ್ನಾಗಿ ಇರ್ತದೆ. ಆದರೆ ಈ ಆಧ್ಯಾತ್ಮಿಕ ಜ್ಞಾನ ನೋಡಿ, ಇವತ್ತು ಜಗತ್ತು ಅಥವಾ ಜೀವನ ಒತ್ತಡದಿಂದ ಕೂಡಿದೆ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಆ ಒಂದು ಒತ್ತಡದಿಂದಾಗಿ, ಆಧುನಿಕ ಜೀವನ ಶೈಲಿಯ ಒತ್ತಡದಿಂದಾಗಿ ಅನೇಕ ರೋಗಗಳು ಪ್ರಾಪ್ತಿಯಾಗ್ತಾ ಇದೆ. ಸಣ್ಣ ವಯಸ್ಸಿಗೆ ಇವತ್ತು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ.
ಈ ರೀತಿಯಾದಂತಹ ಮಾನಸಿಕವಾದಂತಹ ಒತ್ತಡ, ಇದರಿಂದಾಗಿ ನೋಡಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ತಾರೆ. ಒಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದರೂ ಆತ್ಮಹತ್ಯೆಯನ್ನು ಮಾಡ್ತಾರೆ. ಇಂತಹ ಎಲ್ಲ ಸಂದರ್ಭ ಇರುವಾಗ ವ್ಯಕ್ತಿಗೆ ಮಾನಸಿಕವಾದಂತಹ ಶಾಂತಿ, ನೆಮ್ಮದಿ ಇದೆಲ್ಲ ಸಿಗ್ಬೇಕಂದ್ರೆ ಆ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಸನಾತನ ಸಂಸ್ಥೆ ಇವತ್ತು ಏನು ಮಾಡ್ತಾ ಇದೆ ಅಂದ್ರೆ ಮನೆ ಮನೆಗೆ ಈ ಒಂದು ಅಧ್ಯಾತ್ಮದ ಪ್ರಸಾರವನ್ನು ಮಾಡ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾವ ರೀತಿ ಸಾಧನೆಯನ್ನು ಮಾಡಬೇಕು ಎನ್ನುವುದನ್ನು ಕಲಿಸಿಕೊಡ್ತಾ ಇದೆ. ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಅಂದ್ರೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅದನ್ನು ಕಲಿಸಿಕೊಡ್ತಾ ಇದ್ದಾರೆ. ಹಾಗೆ ಅದನ್ನಲ್ಲಿ ಶೀಘ್ರವಾದಂತಹ ಪ್ರಗತಿ ಆಗಲಿಕ್ಕೆ ಏನು ಬೇಕು ಅದನ್ನು ಕೂಡ ಅಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಏನು ಸಾಧಕರಿದ್ದಾರೆ, ಸನಾತನ ಸಂಸ್ಥೆಯ ಸಾಧಕರು, ಗುರುಗಳ ಆ ಒಂದು ಕೃತಜ್ಞತೆಯ ದ್ಯೋತಕವಾಗಿ ಗುರುಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸುವ ಸಲುವಾಗಿ ಈ ಗುರುಪೂರ್ಣಿಮೆ ದಿನದಂದು ಎಲ್ಲರೂ ಸೇರಿ ಆ ಗುರುಪೂರ್ಣಿಮೆ ಮಹೋತ್ಸವವನ್ನು ಆಚರಿಸ್ತಾರೆ. ಇಲ್ಲಿ ಒಂದು ಮಹತ್ವದ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ ಈ ಗುರುಪೂರ್ಣಿಮೆಯ ದಿವಸ ಅಥವಾ ವ್ಯಾಸ ಪೂರ್ಣಿಮೆಯ ದಿವಸ ಗುರುತತ್ವವು 1000 ಪಟ್ಟು ಜಾಸ್ತಿ ಕಾರ್ಯನಿರತವಾಗಿರುತ್ತದೆ. ಹಾಗಾಗಿ ಬ್ರಹ್ಮಾಂಡದಲ್ಲಿ ಆ ಗುರುವಿನ ಶಕ್ತಿ ಅಥವಾ ಗುರುವಿನ ಕೃಪೆ ನಮಗೆ ಹಿಂದೆಂದಿಗಿಂತಲೂ ಹೆಚ್ಚು ಸಿಗಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಗುರುಪೂರ್ಣಿಮೆ ನಿಮಿತ್ತ ಎಲ್ಲ ಸಾಧಕರು ಮನೆ ಮನೆಗೆ ಈ ಗುರುಪೂರ್ಣಿಮೆಯ ಮಹೋತ್ಸವನ್ನ ಎಲ್ಲರನ್ನ ಆಮಂತ್ರಿಸಿ, ಎಲ್ಲ ಏನು ನಮ್ಮ ಸಮಾಜದಲ್ಲಿರುವಂತಹ ಬಂಧುಗಳನ್ನು ಆಮಂತ್ರಿಸಿ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳಿಸಿ ಅವರೆಲ್ಲರ ಒಟ್ಟಿಗೆ ಅಲ್ಲಿ ಆ ಗುರುಪೂರ್ಣಿಮೆಯನ್ನು ಆಚರಿಸ್ತಾರೆ. ಹಾಗೆ ಇದರಿಂದ ಏನಾಗತ್ತೆ ಅಂದ್ರೆ ಆ ಸಾಧಕರಲ್ಲಿ ಆಗ್ಲೇ ಹೇಳಿದಾಗ ತನು ಮನ ಧನದ ತ್ಯಾಗವನ್ನು ಗುರುಗಳು ಬಯಸ್ತಾರೆ ಅಂತ ಹೇಳಿದೆ ಅಲ್ವಾ. ಈ ಗುರುಪೂರ್ಣಿಮೆಯ ನಿಮಿತ್ತದಲ್ಲಿ ಆ ತನು ಮನದ ಧನದ ತ್ಯಾಗ ಅವರಿಂದ ಮಾಡಿಸಿಕೊಳ್ತಾರೆ ಗುರುಗಳು. ತನ್ಮೂಲಕ ಏನಾಗುತ್ತೆ, ಅವರ ಆಧ್ಯಾತ್ಮಿಕ ಪ್ರಗತಿ ಸಾಧಾರಣ ದಿನಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. 1000 ಪಟ್ಟು ಹೆಚ್ಚು ಗುರುತತ್ವ ಇದೆ ಅಂತ ಹೇಳ್ತಾರೆ. ಆ ದಿನ ಮುಖ್ಯವಾಗಿ ಆ ಒಂದು ಏನು ವ್ಯಾಸ ಪೂರ್ಣಿಮೆ ದಿನ ಅಥವಾ ಗುರು ಪೂರ್ಣಿಮೆ ದಿನ ನಾಡಿದ್ದಿದೆ, ಆ ದಿನ ಆ ಒಂದು ಗುರು ಕೃಪೆ 1000 ಪಟ್ಟು ಹೆಚ್ಚು ಸಿಗ್ತದೆ. ಹಾಗಾಗಿ ಈ ಒಂದು ಗುರು ಪೂರ್ಣಿಮೆ ಹಿನ್ನೆಲೆಯಲ್ಲಿ ಮಾಡಿದಂತಹ ಸಾಧನೆ ಏನಿದೆ ಅಥವಾ ಸೇವೆ ಏನಿದೆ ಅದರಿಂದ ಸಾಧಕರಿಗೂ ಕೂಡ ಬಹಳಷ್ಟು ಲಾಭ ಆಗಲಿಕ್ಕಿದೆ ಆಧ್ಯಾತ್ಮಿಕವಾಗಿ. ಹಾಗೆ ಈ ಒಂದು ದೃಷ್ಟಿಯಿಂದ ಈ ಒಂದು ಗುರುಪೂರ್ಣಿಮೆಯನ್ನು ನಾಡಿದ್ದು ಇಲ್ಲಿ ಹತ್ತಿರದ ಗೀತಾಂಜಲಿ ಸಭಾಭವನದಲ್ಲಿ BC ರೋಡ್ನಲ್ಲಿ ಆಚರಿಸ್ತಾ ಇದ್ದಾರೆ. 29ನೇ ತಾರೀಕು ಬುಧವಾರ ಇದೆ. ಸರ್, ವ್ಯಕ್ತಿಗಳ ಉನ್ನತಿಗೆ ಯಾವ ಸಾಧನೆ ಮಾಡಬೇಕು ಹಾಗೂ ಇದರ ಪ್ರಾಮುಖ್ಯತೆ ಏನು? ಅಂದ್ರೆ ಆಧ್ಯಾತ್ಮಿಕ ಸಾಧನೆ ಎನ್ನುವಂತಹದ್ದು ಗುರುಗಳ ಮಾರ್ಗದರ್ಶನದಲ್ಲಿ ಆಗ್ಬೇಕಾಗಿದೆ. ಯಾಕಂದ್ರೆ ಒಬ್ಬ ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ನಾವೆಲ್ಲ ಇಲ್ಲಿ ಬದ್ಧ ಜೀವಿಗಳು ಈ ಜಗತ್ತಿನಲ್ಲಿ, ಅಂದ್ರೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡವರು. ನಮಗೆ ಇಹದ ಜ್ಞಾನ ಒಂದು ಅಲ್ಪ ಸ್ವಲ್ಪ ಇದೆ, ಪರದ ಜ್ಞಾನ ಇಲ್ಲ. ಸಾವಿನ ನಂತರ ಏನಾಗುತ್ತೆ ಯಾರಿಗೂ ಗೊತ್ತುಂಟ? ಯಾರಿಗೂ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಉನ್ನತಿ ಆಗುವಂತಹದ್ದು ಗುರುಗಳ ಕೃಪೆಯನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಸಾಧನೆಯನ್ನು ಮಾಡಲಿಕ್ಕಿರುತ್ತೆ. ಹಾಗಿದ್ರೆ ಏನು ಸಾಧನೆ ಮಾಡಬೇಕು ಅನ್ನೋದನ್ನು ಗುರುಗಳು ಸ್ಪಷ್ಟ ಹೇಳಿದ್ದಾರೆ. ಸರಳವಾಗಿ ಹೇಳುವುದಾದ್ರೆ ನಾಮ ಜಪವನ್ನು ಮಾಡುವಂತಹದ್ದು. ಯಾಕೆಂದ್ರೆ ಕಲಿಯುಗದಲ್ಲಿ ನಾಮಜಪ ಅತ್ಯಂತ ಶ್ರೇಷ್ಠ ಸಾಧನೆ ಅಂತ ಹೇಳ್ತಾನೆ. ಈಗ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ, ಯಜ್ಞಾನ ಜಪಯಜ್ಞೋಸ್ಮಿ ಅಂತ ಹೇಳಿ. ಅಂದ್ರೆ ಯಜ್ಞಗಳಲ್ಲಿ ಜಪಯಜ್ಞ ನಾನಾಗಿದ್ದೇನೆ. ಅಂದ್ರೆ ಜಪ ಅಂದ್ರೆ ಏನು? ಭಗವಂತನ ನಾಮವನ್ನು ಜಪಿಸುವಂತಹದ್ದು, ಸ್ಮರಿಸುವಂತಹದ್ದು. ಇದನ್ನು ನಾವು ಪ್ರತಿನಿತ್ಯದಲ್ಲಿ ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ಆ ಸಮಯವನ್ನು ಅದಕ್ಕಾಗಿ ಮೀಸಲಿಟ್ಟು ಸೂರ್ಯೋದಯದ ಸಂದರ್ಭದಲ್ಲಿ, ಸೂರ್ಯಾಸ್ತದ ಸಂದರ್ಭದಲ್ಲಿ, ಅಂತಹ ಪುಣ್ಯ ಕಾಲದಲ್ಲಿ ನಾವು ಅದನ್ನು ಸ್ಮರಣೆ ಮಾಡಿದಾಗ, ಭಗವಂತನ ನಾಮಸ್ಮರಣೆ ಮಾಡಿದಾಗ ನಮಗೆ ಭಗವಂತನ ವಿಶೇಷವಾದಂಥ ಕೃಪೆಯನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ನಾಮ ಜಪ ಅನ್ನುವಂಥದ್ದು ಎಲ್ಲ ಮಹಾತ್ಮರು ಹೇಳಿದ್ದಾರೆ. ನಿಮಗೆ ಪುರಂದರದಾಸರ ಉದಾಹರಣೆ ಗೊತ್ತಿರಬಹುದು, ನಮಗೆಲ್ಲ ಗೊತ್ತಿದೆ. ಕಲಿಯುಗದಳು ಹರಿನಾಮವನೆನೆದರೆ ಕುಲ ಕೋಟಿಗಳು ಉದ್ಧರಿಸುವಂತ ಅವ್ರು ಹಾಡಿ ಕೊಂಡಾಡಿದ್ದಾರೆ. ಅಂದ್ರೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂತಹದ್ದೇ ಈ ಕಲಿಯುಗಕ್ಕೆ ಪ್ರಶಸ್ತವಾದ ಸಾಧನೆ ಇದೆ. ಬೇರೆ ಬೇರೆ ಯುಗಕ್ಕೆ ಬೇರೆ ಬೇರೆ ರೀತಿ ಸಾಧನೆ ಇರುತ್ತೆ. ಕಲಿಯುಗದಲ್ಲಿ ನಾಮವೇ ಮಹಾತ್ಮೆ ಅಂತೇಳಿ ಶ್ರೀಮದ್ ಭಾಗವತದಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಒಂದು ನಾಮಸ್ಮರಣೆಯನ್ನು, ಉದಾಹರಣೆಗೆ ಅದರಲ್ಲಿ ಕೂಡ ಅವ್ರೇನು ಹೇಳ್ತಾರೆ, ಗುರುಗಳೇನು ಹೇಳ್ತಾರೆ ಅಂದ್ರೆ ಕುಲದೇವರ ನಾಮ ಜಪವನ್ನು ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿ ಆಗ್ಲಿಕ್ಕೆ ಯಾವ ಕುಲದಲ್ಲಿ ಹುಟ್ಟಿದ್ರೆ ಅವನ ಉನ್ನತಿ ಆಗತ್ತೆ, ಯಾವ ದೇವರ ಕೃಪೆಯಿಂದ ಆತನ ಉನ್ನತಿ ಆಗತ್ತೆ, ಆ ಕುಲದಲ್ಲಿ ಅವನನ್ನ ಜನ್ಮಕ್ಕೆ ತಂದಿರ್ತಾರೆ ಭಗವಂತ.
ಅಂದರೆ ಉದಾಹರಣೆಗೆ ಈಗ ನಮ್ಮ ಕುಲದೇವರು ಗಣಪತಿ ಆದರೆ ನಾನೇನು ಮಾಡಬೇಕು, ಶ್ರೀ ಗಣೇಶಾಯ ನಮಃ ಈ ರೀತಿ ಜಪ ಮಾಡಲಿಕ್ಕೆ ಇರುತ್ತೆ. ಇದನ್ನು ಎಷ್ಟು ಬಾರಿ ಮಾಡಬೇಕು? 108 ಒಂದು ಮಾಲೆ ಇರುತ್ತೆ ಅಲ್ವಾ, ಆ ರೀತಿ 108 ಗುಣಿಸು 1 2 ಈ ರೀತಿ ನಾವು ಮಾಡ್ತಾ ಹೋಗ್ಲಿಕ್ಕೆ ಇರುತ್ತೆ. ಶ್ರೀ ಗಣೇಶಾಯ ನಮಃ. ಇನ್ನು ಲಕ್ಷ್ಮೀ ದೇವಿ ಆಗಿದ್ದರೆ ಶ್ರೀ ಲಕ್ಷ್ಮೀ ದೇವ್ಯೈ ನಮಃ, ವೆಂಕಟೇಶ ಇದ್ದರೆ ಶ್ರೀ ವೆಂಕಟೇಶಾಯ ನಮಃ, ದುರ್ಗಾದೇವಿ ಇದ್ದರೆ ಶ್ರೀ ದುರ್ಗಾದೇವ್ಯೈ ನಮಃ ಈ ರೀತಿ. ಇನ್ನು ಕುಲದೇವರು ನಮಗೆ ಗೊತ್ತಿಲ್ಲ, ಆಗ ಏನು ಮಾಡಬೇಕು ಅಂದರೆ ಶ್ರೀ ಕುಲದೇವತಾಯೈ ನಮಃ, ಶ್ರೀ ಕುಲದೇವತಾಯೈ ನಮಃ ಈ ರೀತಿ ನಾವು ನಾಮಜಪವನ್ನು ಮಾಡಲಿಕ್ಕೆ ಇರುತ್ತೆ. ಈ ರೀತಿ ಮಾಡಿದಾಗ ನಮಗೆ ಯಾವ ಒಂದು ಮುಂದೆ ಹೋದ ಹಾಗೆ ನಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿ ಆದ ಹಾಗೆ ನಮಗೆ ಗುರುಗಳ ಪ್ರಾಪ್ತಿ ಆಗುತ್ತೆ. ಅಂದರೆ ಇಲ್ಲಿ ಅಧ್ಯಾತ್ಮದಲ್ಲಿ ಹೇಗಿರುತ್ತೆ ಅಂದರೆ ಗುರುಗಳನ್ನು ನಾವೇ ಹುಡುಕೊಂಡು ಹೋಗ್ಲಿಕ್ಕೆ ಇರೋದಿಲ್ಲ. ಅಂದರೆ ನಾವು ಒಂದು ಹಂತದ ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ಗುರು ಪ್ರಾಪ್ತಿ ಅನ್ನೋದು ಆಗುತ್ತೆ. ಅಂದರೆ ಗುರುಗಳೇ ನಮ್ಮನ್ನು ಹುಡುಕೊಂಡು ಬರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇಂಥ ಜೀವಕ್ಕೆ ನಾನು ಮಾರ್ಗದರ್ಶನ ಮಾಡಲಿಕ್ಕಿದೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಾವು ನಮ್ಮ ಈ ಒಂದು ಕುಲದೇವರ ನಾಮಜಪವನ್ನು ಮಾಡಲಿಕ್ಕೆ ಮಹತ್ವ ಇರುತ್ತೆ. ಇನ್ನೊಂದು ಮುಖ್ಯವಾಗಿ ಮಾಡಬೇಕಾದ್ದೇನೆಂದರೆ ದತ್ತನ ನಾಮಜಪ ಅಂತ ಹೇಳ್ತಾರೆ. ಅಂದರೆ ಇವತ್ತು ಕಲಿಯುಗದಲ್ಲಿ ದತ್ತಾತ್ರೇಯ ದೇವರು ತ್ರಿಮೂರ್ತಿ ಸ್ವರೂಪ ಅಲ್ವಾ. ಹಾಗಾಗಿ ದತ್ತನ ಜಪದಿಂದ ಈ ಒಂದು ಪೂರ್ವಜರ ಏನು ತೊಂದರೆ ಇರುತ್ತೆ, ಅಂದರೆ ಪಿತೃದೋಷ ಅಂತ ನೀವು ಕೇಳಿರ್ಬೋದು ಅಲ್ವಾ. ಆ ಪಿತೃದೋಷದ ನಿವಾರಣೆ, ಆ ಪಿತೃದೋಷಗಳಿಂದಾಗಿ ನಮ್ಮ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳಿಗೆ ಮದುವೆ ಆಗದೆ ಇರುವಂಥ ಸಮಸ್ಯೆ ಇರ್ಬೋದು, ಮತ್ತು ಬಹಳ ಕಾಲದಿಂದ ಗುಣ ಆಗದೆ ಇರುವಂಥ ಕಾಯಿಲೆಗಳಿರ್ಬೋದು, ಅಥವಾ ಏನೋ ಒಂದು ಅವಘಡಗಳು ಪುನಃ ಪುನಃ ಆಗ್ತಾ ಇರುವಂತಹದ್ದು, ಮನೆಯಲ್ಲಿ ಜಗಳ ಆಗುವಂತಹದ್ದು ಈ ರೀತಿ, ಅಥವಾ ತಂದೆ ಮಕ್ಕಳಲ್ಲಿ ಗಂಡ ಹೆಂಡತಿಯರಲ್ಲಿ ಒಂದು ವಿರಸ ಇರುವಂತಹದ್ದು ಈ ರೀತಿ ಎಲ್ಲ ಈ ಥರ ಎಲ್ಲ ಸಮಸ್ಯೆಗಳಿಗೆ ಬಹಳಷ್ಟು ಸಂದರ್ಭದಲ್ಲಿ ಪಿತೃದೋಷ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಆ ಪಿತೃದೋಷಗಳ ನಿವಾರಣೆಗೋಸ್ಕರ, ಅಂದರೆ ಪಿತೃದೋಷ ಅಂದರೆ ನಮ್ಮ ಯಾರು ತೀರಿದ್ದಾರೆ ನಮ್ಮ ಮನೆಯಲ್ಲಿ ಹಿರಿಯರು, ಅವರಿಗೆ ಸದ್ಗತಿ ಆಗಿರೋದಿಲ್ಲ. ಹಾಗಾಗಿ ಅವರ ಒಂದು ಇದರಿಂದಾಗಿ ಅವರ ಆತ್ಮದ ಒಂದು ಏನು ನೋವಿರ್ತದಲ್ಲ, ಅದರಿಂದಾಗಿ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಆ ಪಿತೃದೋಷ ನಿವಾರಣೆಗೆ ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ ಈ ರೀತಿ ಆ ದತ್ತನ ನಾಮಜಪವನ್ನು ಮಾಡಲಿಕ್ಕಿರುತ್ತೆ. ಇದನ್ನು ಮಾಡುವಾಗ ಏನಾಗುತ್ತೆ, ನಮಗೆ ಆ ಪಿತೃದೋಷ ನಿವಾರಣೆಗೆ ಅದು ಅನುಕೂಲ ಆಗತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಹಾಗಾಗಿ ಒಂದು ಕುಲದೇವರ ನಾಮಜಪ, ಇನ್ನೊಂದು ದತ್ತನ ನಾಮಜಪ. ಇದನ್ನು ಮಾಡೋದ್ರಿಂದ ನಮಗೆ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಮತ್ತೆ ಮುಂದೆ ನಾವು ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಮಗೆ ಗುರುಗಳ ಪ್ರಾಪ್ತಿ ಆಗುತ್ತೆ. ಹಾಗೆ ಎಷ್ಟು ಹೇಳ್ಬೋದು ಸರ್. ಕೊನೆಯದಾಗಿ ಗುರು ಪೂರ್ಣಿಮೆ ನಿಮಿತ್ತ ಯುವ ಜನತೆ ಹಾಗೂ ಸಮಾಜಕ್ಕೆ ಸಂದೇಶ ಏನು? ಖಂಡಿತ. ಅಂದರೆ ಇವತ್ತು ಆಗಲೇ ಪ್ರಸ್ತಾಪ ಮಾಡಿದ ಹಾಗೆ ಯುವ ಜನತೆ ಮತ್ತು ಸಮಾಜದಲ್ಲಿ ಏನಾಗಿದೆ, ತುಂಬ ಒತ್ತಡದ ಪರಿಸ್ಥಿತಿ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಒಂದು ಜೀವನ ಶೈಲಿ ಇರ್ಬೋದು, ಮತ್ತು ಮುಖ್ಯವಾಗಿ ನಮ್ಮ ಧರ್ಮದ ಶಿಕ್ಷಣದ ಕೊರತೆ ಇದೆ ಇವತ್ತು ಸಮಾಜದಲ್ಲಿ. ಏನಂದರೆ ಮನುಷ್ಯ ಜನ ಆಗಲೇ ಹೇಳಿದಾಗಲೇ ನಮ್ಮ ಮನುಷ್ಯ ಜನ್ಮದ ಉದ್ದೇಶ ಏನು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ನಾವೇನು ಮಾಡ್ತಾ ಇದ್ದೇವೆ, ಇಲ್ಲಿ ಗಳಿಸುವಂಥದ್ದು, ಇಲ್ಲಿ ನಾವು ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಇರುವಂತಹದ್ದು, ಮತ್ತು ಒಂದು ಹೆಸರು ಕೀರ್ತಿಯನ್ನು ಗಳಿಸುವಂತಹದ್ದು, ಸಂಪತ್ತನ್ನು ಗಳಿಸುವಂತಹದ್ದು, ಇದು ಮಾತ್ರವೇ ನಮ್ಮ ಜೀವನದ ಉದ್ದೇಶ ಅಂತ ಆ ಸೀಮಿತವಾದಂಥ ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಿಕ್ಷಣ ವ್ಯವಸ್ಥೆ. ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ನಮ್ಮ ಗುರುಕುಲಗಳನ್ನು ನಿಷೇಧ ಮಾಡಿ ಅಥವಾ ಗುರುಕುಲಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬ್ರಿಟಿಷರು ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ತಂದ ನಂತರ ಈ ಒಂದು ವ್ಯವಸ್ಥೆ ಪ್ರಾರಂಭವಾಗಿದೆ. ಅಂದರೆ ನಮ್ಮ ಶಿಕ್ಷಣದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು 4 ಕೂಡ ಚೆನ್ನಾಗಿ ತಿಳಿಸ್ತಾ ಇದ್ರು. ಆ ಬಗ್ಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ಅಲ್ವಾ ಹಿಂದೆ ಗುರುಕುಲಗಳಲ್ಲಿ. ಆದರೆ ಆ ಗುರುಕುಲಗಳನ್ನು 1836ನೇ ಇಸ್ವಿಯಲ್ಲಿ ಬಲವಂತವಾಗಿ ಮುಚ್ಚಿಸಲಾಗತ್ತೆ. ಯಾಕೆಂದರೆ ನಮ್ಮ ಈ ಒಂದು ಸಂಸ್ಕೃತಿಯನ್ನು, ಧರ್ಮವನ್ನು ನಾಶ ಮಾಡುವ ಉದ್ದೇಶದಿಂದ ಹಾಗೂ ತಮ್ಮ ಮತವನ್ನು ನಮ್ಮ ಮೇಲೆ ಹೇರುವ ದೃಷ್ಟಿಯಿಂದ. ಇದು ಏನಾಗಿದೆ, ಕಳೆದ 6-7 ಜನರೇಷನ್ನಿಂದ, ತಲೆಮಾರುಗಳಿಂದ ನಮಗೆ ಹಾಗಾಗಿ ಧರ್ಮದ ಶಿಕ್ಷಣ ಇಲ್ಲ. ಹಾಗಾಗಿ ನಾವೇನಾಗಿದ್ದೇವೆ, ಈ ಅರ್ಥಕಾಮಗಳಲ್ಲಿ ಮಾತ್ರ ಸುತ್ತಾ ಇದ್ದೇವೆ. ಹಾಗಾಗಿ ಇವತ್ತೇನಾಗಿದೆ, ಒಂದು ಡಿಗ್ರಿಯನ್ನು ಪಡೆಯೋದು, ಮತ್ತು ಒಂದು ಜಾಬನ್ನು ಪಡೆಯೋದು, ಅಥವಾ ಒಂದಷ್ಟು ಬಿಸ್ನೆಸ್ಸನ್ನು ಮಾಡಿ ಸಂಪತ್ತನ್ನು ಗಳಿಸೋದು, ಇಷ್ಟು ಮಾತ್ರ ನಮ್ಮದು ಧ್ಯೇಯ ಆಗಿದೆ. ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಧ್ಯೇಯ ಏನಂದರೆ ಮೋಕ್ಷ ಸಾಧನೆ ಆಗಿರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಭಾರತೀಯರಾದವರು
ಯುವಕರು ಮತ್ತು ಎಲ್ಲ ಸಮಾಜ ಬಂಧುಗಳು ನಾವು ಮಾಡಬೇಕಾದ್ದೇನೆಂದರೆ ನಮ್ಮ ಧರ್ಮವನ್ನು ಚೆನ್ನಾಗಿ ತಿಳಿದುಕೊಳ್ಳುವಂಥದ್ದು, ಯೋಗ್ಯ ಗುರುಗಳಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡುವಂಥದ್ದು. ಆ ರೀತಿ ಮಾಡಿದಾಗ ಮಾತ್ರ ಏನಾಗುತ್ತೆ, ನಮ್ಮ ಆಂತರಿಕ ಉದ್ಧಾರವೂ ಆಗುತ್ತೆ, ಅಂದರೆ ಆತ್ಮೋದ್ಧಾರವೂ ಆಗುತ್ತೆ. ಅದರ ಜೊತೆಗೆ ನಮ್ಮ ಜೀವನವೂ ಕೂಡ, ಅಂದರೆ ಮನಸ್ಸಿನ ಶಾಂತಿ ಸಮಾಧಾನ, ಇದರಿಂದಾಗಿ ಆರೋಗ್ಯ, ಮತ್ತು ಒಬ್ಬ ವ್ಯಕ್ತಿ ಚೆನ್ನಾಗಿದ್ದರೆ ಆ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ತುಂಬ ಕಷ್ಟದಿಂದ ನರಳ್ತಾ ಇದ್ದರೆ ಎಲ್ಲರ ಮನಸ್ಥಿತಿಯು ಕುಗ್ಗುತ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದರೆ ಆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಆ ಇಡೀ ಕುಟುಂಬಕ್ಕೆ ಅವನು ಒಂದು ಚಾರ್ಜರ್ ಇದ್ದ ಹಾಗೆ. ಈಗ ನಾವು ಹೇಗೆ ಮೊಬೈಲನ್ನು ಚಾರ್ಜ್ ಮಾಡ್ತೇವಲ್ಲ, ಹಾಗೆ ಅವನ ಆ ಒಂದು ಚೈತನ್ಯದಿಂದ, ಸಾಧನೆಯ ಬಲದಿಂದ ಆ ಇಡೀ ಮನೆಯ ವಾತಾವರಣ ಸಾತ್ವಿಕ ವಾತಾವರಣ ಆಗುತ್ತೆ, ಚೈತನ್ಯಮಯವಾದಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಮನೆಗಳಲ್ಲಿ ನಾವು ಸಾಧನೆಯನ್ನು ಮಾಡುವಂತಹದ್ದು. ಹಾಗಾಗಿ ಯುವಕರು ಕೂಡ ಈ ದಿಸೆಯಲ್ಲಿ ಗಮನವನ್ನು ಹರಿಸಬೇಕು. ಇವತ್ತಿನ ಯುವಕ ಯುವತಿಯರು ಅಂದರೆ ನಮ್ಮ ಧರ್ಮವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ಅದರ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಬೇಕು. ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಈ ರೀತಿಯಾದಂತಹ ಏನು ನಮ್ಮ ಪರಂಪರೆಯಿಂದ ಬಂದ ಜ್ಞಾನ ಇದೆ ಅದನ್ನು ಚೆನ್ನಾಗಿ ನಾವು ತಿಳ್ಕೊಳ್ಳಿಕ್ಕೆ ಮೊದಲು ಪ್ರಯತ್ನ ಮಾಡಬೇಕು. ಇವತ್ತು ಸಾಕಷ್ಟು ಅದಕ್ಕೆ ಅವಕಾಶ ಇದೆ, ಮಾಧ್ಯಮಗಳಲ್ಲಿ ಅವಕಾಶ ಇದೆ. ಅದರ ಒಟ್ಟಿಗೆ ಯೋಗ್ಯ ಗುರುಗಳಿಂದ ಈ ಸಾಧನೆಯನ್ನು ಮಾಡುವಂತಹದ್ದು, ಆಗಲೇ ಹೇಳಿದ ಹಾಗೆ ನಾಮ ಜಪ ಈ ಥರದ್ದನ್ನು ಮಾಡುವಂಥದ್ದನ್ನು ಅಭ್ಯಾಸ ಮಾಡಿದಾಗ ಅವರ ವೈಯಕ್ತಿಕ ಆ ಜೀವನದ ಉನ್ನತಿಯೂ ಆಗತ್ತೆ, ಲೌಕಿಕ ಜೀವನದ ಉನ್ನತಿಯೂ ಆಗತ್ತೆ. ಅದರ ಒಟ್ಟಿಗೆ ಆಧ್ಯಾತ್ಮಿಕವಾಗಿ ಅವರಿಗೆ ಆ ಪ್ರಗತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೊತ್ತು ನಮಗೆ ಗುರು ಪರಂಪರೆಯ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ. ಗುರು ಪೂರ್ಣಿಮೆ ಅಂದ್ರೆ ಏನು, ಗುರು ಶಿಷ್ಯರ ಪರಂಪರೆ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದ.